ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ರುಚಿಕರವಾಗಿರುವಂಥ ಒಂದು ಚೋಲೆ ಮಾಡೋದು ಹೇಗಂತ ನೋಡೋಣ. ಹಾಗೆ ಇವತ್ತು ಗೋಧಿ ಹಿಟ್ಟಿಂದ ಭಟೂರೆ ಮಾಡೋದಂತ ಹೇಗೆ ಅಂತ ನೋಡೋಣ. ಮೊದಲಿಗೆ ಚೋಲೆ ಮಾಡೋಕ್ಕೆ ಕಾಬೂಳು ಕಡಲೆ ತೆಗೆದುಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆವರೆಗೂ ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಕರ್ಚಿಪಲ್ಲಿ ಮಸಾಲೆ, ದಾಲ್ಚಿನ್ನಿ ಚಕ್ಕ, ಲವಂಗ, ಸ್ಟಾರು ಹೂವು, ಹಾಗೆ ದೊಡ್ಡ ಏಲಕ್ಕಿ ಮತ್ತು 2 ಚಿಕ್ಕ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಳು ಮೆಣಸು ಹಾಕ್ಕೊಳ್ತಿದ್ದೀನಿ. ಹಾಗೆ ಟೀ ಪುಡಿ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಇದನ್ನು ಕರ್ಚಿಪನ್ನ ಕಟ್ಟಿ ನಾವು ಇವಾಗ ಕಡಲೆಗೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಸಣ್ಣ ಉರಿಯಲ್ಲಿ ಅರ್ಧ ಗಂಟೆ ಬೇಯಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಅರ್ಧ ಗಂಟೆ ಇಡಬೇಕಾಗುತ್ತೆ. ಅಷ್ಟರಲ್ಲಿ ಇವಾಗ ಒಂದು ಮಸಾಲೆ ಮಾಡ್ಕೊಳಕ್ಕೆ 2 ಈರುಳ್ಳಿ, ಶುಂಠಿ, ಹಾಗೆ ಬೆಳ್ಳುಳ್ಳಿ, 1 ಆಲ್ ಟೊಮೆಟೊ ಮತ್ತು 1 ಹಸಿಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ. ಈಗ ಇವೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ಈಗ ಕುಕ್ಕರ್ ತೆಗಿತಾ ಇದ್ದೇನೆ. ಕಡಲೆ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು. ಹಾಗೆ ಈ ಬಟ್ಟೆ ಕಟ್ಟಿದ್ದನ್ನು ತೆಗೆದು ಪಕ್ಕಕ್ಕೆ ಎತ್ತಿಡೋಣ. ಈಗ ಒಂದು ಕಡೆಗೆ 4 ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಬೇಕಾದ ಇದಕ್ಕೆ. ಹಾಗೆ 1 ಚಮಚದಷ್ಟು ಜೀರಿಗೆ ಪುಡಿ, 2 ಪಲಾವ್ ಎಲೆ ಹಾಕ್ಕೊಳ್ತಿದ್ದೀನಿ. ಹಾಗೆ ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ಬೇಕು. ಇದನ್ನು ಇವಾಗ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಕಂದು ಬಣ್ಣ ತಿರುಗುವವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ಮಸಾಲೆ ಹಾಕ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾನು ಇವಾಗ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ಮಾವಿನಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚೋಲೆ ಮಸಾಲ ಹಾಕ್ಕೊಳ್ತಿದ್ದೀನಿ 2 ಚಮಚದಷ್ಟು. ಇದನ್ನು ಇವಾಗ ಸ್ವಲ್ಪ ಹುರ್ಕೊಳ್ಬೇಕು. ಈಗ ಇದಕ್ಕೊಂಚೂರು ನೀರು ಹಾಕ್ಕೊಂಡು ಎಣ್ಣೆ ಬಿಡುವವರೆಗೂ ಇದನ್ನು ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆ ಬಿಡುವವರೆಗೂ ಬಾಡಿಸ್ಕೊಳ್ತಿದ್ದೀನಿ. ಹಾಗೆ ಇವಾಗ ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಜೊತೆ ಇರುವಂಥ ನೀರು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದು ಸ್ವಲ್ಪ ಇವಾಗ ದಪ್ಪ ಇರೋಕ್ಕೋಗಿ ನಾನು ಒಂಚೂರು ನೀರು ಹಾಕ್ಕೊಂಡು ಇವಾಗ ಇದನ್ನು ಕುದಿಯೋಕ್ಕೆ ಬಿಡ್ತೇನೆ. ಕುದ್ದ ನಂತರ ಇದನ್ನು ಇವಾಗ ಒಂಚೂರು ಸ್ಮ್ಯಾಶ್ ಮಾಡ್ಕೊಳ್ಬೇಕು, ಸ್ವಲ್ಪ ಗಟ್ಟಿಯಾಗಲಿ ಅನ್ನೋಗೋಸ್ಕರ. ತದನಂತರ ಇದಕ್ಕೆ ಬೇಯಿಸಿಟ್ಟಂಥ ಆಲೂಗಡ್ಡೆ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಕುದಿ ಬರೋಕ್ಕೆ ಬಿಡಬೇಕು. ಕುದಿ ಬಂದಮೇಲೆ ಚೋಲೆ ರೆಡಿ ಆಗುತ್ತೆ. ಗೋಧಿ ಹಿಟ್ಟಿನಿಂದ ಭಟೂರೆ ಮಾಡ್ಕೊಳಕ್ಕೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟು ತೆಕ್ಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 2 ಚಮಚದಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂಚೂರು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮೊದಲಿಗೆ ಹಾಗೆ ಕಲಿಸ್ಕೊಳ್ಬೇಕು. ತದನಂತರ ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿಯೇ ಕಲಿಸ್ಕೊಳ್ಬೇಕು. ಇದು ಭಟೂರೆ ಈ ಥರ ಮೊಸರು ಹಾಕಿ ಕಲಿಸೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಭಟೂರೆಗಳು. ಹಾಗಾಗಿಯೇ ಈ ಥರ ಕಲಿಸಿದ ಮೇಲೆ ಇದನ್ನು ಅರ್ಧ ಗಂಟೆ ಬಿಡಬೇಕಾಗತ್ತೆ. ಅರ್ಧ ಗಂಟೆ ನೆನೆದ ನಂತರ ಇದನ್ನು ಇವಾಗ ಚಿಕ್ಕದಾಗಿ ಒಂದು ಉಂಡೆ ಮಾಡಿಕೊಂಡು ಇದನ್ನು ರೌಂಡಾಗಿ ಲಟ್ಟಿಸ್ಕೊಳ್ಬಾರ್ದು, ಸ್ವಲ್ಪ ಓವಲ್ ಶೇಪಲ್ಲಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಭಟೂರೆನ ಈ ಥರ ಉದ್ದ ಶೇಪಲ್ಲೇ ಲಟ್ಟಿಸ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ಕಾದಂಥ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಲಿ ಕರ್ಕೊಳ್ಬೇಕು. ಇವಾಗ ಇದನ್ನು ಚೆನ್ನಾಗಿ ಇದನ್ನು ಉಬ್ಬಬೇಕು. ಉಬ್ಬಿದ ನಂತರ ಇದನ್ನು ಗೋಲ್ಡನ್ ಬಣ್ಣ ಬರುತ್ತೆ. ತದನಂತರ ಇದನ್ನು ತೆಗೆದುಕೊಳ್ಬೇಕು. ಈಗ ಒಂದು ಪ್ಲೇಟಲ್ಲಿ ಲಚ್ಚ ಪ್ಯಾಚ್ ಇಟ್ಟಿದ್ದೀನಿ. ಹಾಗೆ 2 ಭಟೂರೆ ಇಡ್ತಾ ಇದ್ದೀನಿ. ಹಾಗೆ ಚೋಲೆ ಇಡ್ತಾ ಇದ್ದೀನಿ. ಹಾಗೆ ಇದ್ರ ಮೇಲೆ ಗ್ರೀನ್ ಚಟ್ನಿ ಸರ್ವ್ ಮಾಡ್ತಿದ್ದೀನಿ. ಚೋಲೆ ಭಟೂರೆ ರೆಡಿಯಾಗಿದೆ. ಈ ಥರ ಒಂದು ಸತ ಮಾಡ್ಕೊಳ್ಳಿ. ಹೇಗೆ ಅನಿಸ್ತು ಅಂತ ಹೇಳಿ. ಓಕೆ, ಬಾಯ್.